ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ, ಗ್ರಾಮದೈವ ಕಾಲಭೈರವನಾಥನಿಗೆ ಭಕ್ತಿಯಿಂದ ನಮಿಸಿ, ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ ಪಾದಪದ್ಮಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ, ಮಹಾಶಿವಯೋಗಿಗಳೆಂದು ಪ್ರಸಿದ್ಧರಾದಂತಹ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳ ಪಾದಗಳಿಗೂ ಭಕ್ತಿಯಿಂದ ನಮಸ್ಕರಿಸಿ, ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಅಧ್ಯಾತ್ಮ ಇದು ವಿಶ್ವದ ಅತ್ಯಂತ ರಹಸ್ಯಪೂರ್ಣವಾದಂತಹ ತತ್ವ. ಇಡೀ ವಿಶ್ವದ ಆಧಾರಭೂತ ತತ್ವ ಯಾವುದು ಅಂದ್ರೆ ಅಧ್ಯಾತ್ಮ. ಆತ್ಮತತ್ವವೇ ಇಡೀ ವಿಶ್ವದ ಮೂಲ. ವಿಶ್ವ ನಿಂತಿದ್ದು ಪ್ರಪಂಚದ ಮೇಲೆ ಅಲ್ಲ, ಅಧ್ಯಾತ್ಮದ ಮೇಲೆ. ಸತ್ಯ ತತ್ವದ ಮೇಲೆ ಇಡೀ ಜಗತ್ತು ಕೆಲಸ ಮಾಡ್ತಾ ಇದೆ. ಹೀಗಾಗಿ ಅಧ್ಯಾತ್ಮವನ್ನು ತಿಳಿದಂಥವನೇ ಇಲ್ಲಿ ಜ್ಞಾನಿ, ಅವನೇ ಒಬ್ಬ ಮಹಾತ್ಮ, ಅವನೇ ಸಂತ. ಇಡೀ ಜೀವನದ ಸಾರವನ್ನು ತಿಳಿದಂತಹ ಸುಜ್ಞಾನಿ ಯಾರು ಅಂದ್ರೆ ಅಧ್ಯಾತ್ಮವನ್ನು ತಿಳಿದಂಥವ. ಅಧ್ಯಾತ್ಮ ತಿಳಿಯದೇ ಹೋಯಿತು ಅಂದ್ರೆ ಜೀವನಕ್ಕೆ ಯಾವ ಅರ್ಥವೂ ಇಲ್ಲ. ನಾವು ಎಷ್ಟೇ ಗಳಿಸಬಹುದು, ಎಷ್ಟೇ ವಿದ್ಯಾ ಕಲಿಬಹುದು, ಎಂಥದ್ದೇ ಸಾಹಸದ ಕಾರ್ಯಗಳನ್ನು ಮಾಡಬಹುದು, ಅವೆಲ್ಲವೂ ಸಾಮಾನ್ಯ ವಿಷಯಗಳು. ಆದರೆ ಆತ್ಮತತ್ವವನ್ನು ತಿಳಿದ ಅಂದ್ರೆ ಈ ವಿಶ್ವದಲ್ಲಿ ತಿಳಿಯುವಂಥದ್ದಿನ್ನೇನೂ ಉಳಿಲಿಲ್ಲ. ಏನ ವಿಜ್ಞಾನೇನ ಸರ್ವಂ ವಿಜ್ಞಾತಂ ಭವತಿ ಇತಿ. ಯಾವುದು ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗ್ತದಲ್ಲ, ಅದನ್ನು ತಿಳ್ಕೋಬೇಕು. ಮನೆ ತಿಳಿದ್ರೆ ಹೊಲ ತಿಳಿದಂಗಲ್ಲ, ಹೊಲ ತಿಳಿದ್ರೆ ಊರು ತಿಳಿದಂಗಲ್ಲ, ಬಂಧು ಬಾಂಧವರು ತಿಳಿದ್ರೆ ಊರನವ್ರದ್ದು ಗೊತ್ತಿರಂಗಿಲ್ಲ. ಊರನವ್ರದ್ದು ಗೊತ್ತೈತೆ ಅಂದ್ರೆ ಮಗ್ಗಲು ಊರಂದು ಗೊತ್ತಿರೋದಿಲ್ಲ. ಹಿಂಗೆ ಒಂದೊಂದು ತಿಳ್ಕೋತ ಹೋದಿವಿ ಅಂದರೆ ಇನ್ನು ಉಳ್ಕೋತನ ಹೋಗುತ್ತದೆ. ಗಣಿತವನ್ನು ಕಲ್ತಂಥವನಿಗೆ ಇತಿಹಾಸ ಗೊತ್ತಿಲ್ಲ, ಇತಿಹಾಸ ಗೊತ್ತಿದ್ದವಾಗ ಕೆಮಿಸ್ಟ್ರಿ ಗೊತ್ತಿಲ್ಲ, ಅದು ಗೊತ್ತಿದ್ದವಾಗ ವಿಶ್ವಶಾಸ್ತ್ರ ಗೊತ್ತಿಲ್ಲ. ಹೀಗೆ ಒಂದು ಗೊತ್ತಿರ್ತೈತಿ, ಒಂದು ಗೊತ್ತಿರುವುದಿಲ್ಲ. ಆದರೆ ಅಧ್ಯಾತ್ಮ ಹಾಗಲ್ಲ. ಇದು ಒಂದನ್ನು ತಿಳಿದ್ರೆ ಎಲ್ಲದರೊಳಗೆ ಏನೈತ್ಲ ಅದು ಗೊತ್ತಾಗ್ತದ. ಅದಕ್ಕಿದೊಂದನ್ನು ತಿಳಿಯಬೇಕು. ಇಡೀ ವಿಶ್ವದಲ್ಲಿ ಕೆಡಲಾರದಂತಹ ಅದ್ವಿತೀಯವಾದ ಚೇತನ ರೂಪವಾಗಿರುವ ಪ್ರಕಾಶಮಾನವಾಗಿರುವಂತಹ ತತ್ವ ಯಾವುದು ಅಂದ್ರೆ ಅಧ್ಯಾತ್ಮ. ಇದು ಕೆಡುವಂಥದ್ದಲ್ಲ, ಹಳೆಯದಾಗುವಂಥದ್ದಲ್ಲ,
ಕತ್ತಲೆಯಿಂದ ಕೂಡಿರುವಂಥದ್ದಲ್ಲ. ಆದ್ದರಿಂದ ಆತ್ಮತತ್ವವನ್ನು ತಿಳಿದಂಥವನಿಗೆ ಜ್ಞಾನಿ ಅಂತ ಕರೀತಾರೆ. ನಾವು ಬಂಗಾರ, ಬೆಳ್ಳಿ, ವಜ್ರ ಇವ ಬಹಳ ಪ್ರಕಾಶಮಾನವಾಗಿರುವಂತ ತಿಳ್ಕೊಂಡಿದ್ದೀವಿ. ಒಂದು ದೀಪ ಇರಲಿಲ್ಲ ಅಂದ್ರನ ಬಂಗಾರ ಬೆಳ್ಳಿಗೆ ಯಾವ ಕಿಮ್ಮತ್ತಿಲ್ಲ. ಬೆಳಕಿರಲಿಲ್ಲ ಅಂದ್ರೆ ಅವು ಬಂಗಾರ ಬೆಳ್ಳಿ ಅಂತ ಗೊತ್ತು ಸಹಿತ ಆಗೋದಿಲ್ಲ. ವಜ್ರ ಕೂಡ ಸ್ವಯಂ ಪ್ರಕಾಶಶೀಲ ಅಲ್ಲ. ಹೀಗಾಗಿ ಇವು ಯಾವುವೂ ಬೆಲೆ ಬಾಳುವಂಥವಲ್ಲ. ನಮ್ಮ ಶರೀರದಲ್ಲಿ ಇರುವಂಥ ಉಸಿರು ನಿಂತ್ರನೂ ಯಾವುದು ಚೇತನ ರೂಪವಾಗಿರ್ತೈತಲ್ಲ ಅಂಥ ಆತ್ಮವೇ ನಿಜವಾದಂತಹ ತತ್ವ. ಅದನ್ನು ತಿಳಿಬೇಕು. ಉಸಿರು ನಿಂತ್ರನೂ ಯಾವುದು ನಿಲ್ಲಂಗಿಲ್ಲಲ್ಲ, ಅದು ಆತ್ಮ. ಉಸಿರು ನಿಂತ್ರ ಶರೀರ ಸಾಯ್ತೈತಿ, ಆತ್ಮ ಸಾಯುವುದಿಲ್ಲ. ಅದನ್ನು ತಿಳ್ಕೋಬೇಕು ಅಂತ ಮಹಾತ್ಮರೆಲ್ಲರೂ ಹೇಳಿದ್ದು. ನಮ್ಮ ಇಡೀ ಜೀವನದ ಗಳಿಕೆ ಯಾವುದಾಗಬೇಕು ಅಂದರೆ ಈ ಜ್ಞಾನವನ್ನು ನಾವು ಗಳಿಸ್ಬೇಕು. ಭೂಮಿಗೆ ಬಂದು ಏನು ತಗೊಂಡು ಹೋಗುವುದು ಅಂದ್ರೆ ಹೊಲ, ಆಸ್ತಿ ಪಾಸ್ತಿ ತಗೊಂಡು ಹೋಗೋದಲ್ಲ. ತಗೊಂಡು ಹೋಗ್ಲಕ್ಕೂ ಬರೋದಿಲ್ಲ. ಯಾರು ನಿಮ್ಮ ಮುತ್ಯಾಗೋಳ ಆಯ್ಗೊಳ್ದು ಓದಾರನ? ಮತ್ತು ಏನೂ ಇಲ್ಲ. ಅವ್ರು ನಿಮ್ಮ ಹೆಸರೇ ಮಾಡ್ಯರೇ ಮಾಡಲಿ, ಬಿಟ್ಟರೆ ಬಿಡಲಿ, ಬಿಟ್ಟ ಹೊಕ್ಕಾರ. ತಗೊಂಡಂತೂ ಹೋಗ್ಲಕ್ಕೆ ಬರಂಗಿಲ್ಲ. ಅದಕ್ಕೆ ಜ್ಞಾನಿಗಳು ಹೇಳುವುದು, ಈ ಭೂಮಿ ಮ್ಯಾಲ 100 ವರ್ಷ ನಾವು ಬದುಕ್ತೀವಂದ್ರೆ ಇಲ್ಲಿಂದ ನಾವು ತಗೊಂಡು ಹೋಗ್ಲಾಕ ಬರುವಂಥದ್ದು ಏನೈತಿ ಅಂದ್ರೆ ಅಧ್ಯಾತ್ಮ ಜ್ಞಾನ ಒಂದೇ. ಉಳಿದದ್ದು ಯಾವುದು ನಮ್ಮ ಜೊತೆಗೆ ಬರುವುದಿಲ್ಲ. ನಮ್ಮ ಸ್ವರೂಪವನ್ನು ತಿಳಿಸಿಕೊಡುವುದಿಲ್ಲ. ನಮಗೆ ನಿಜವಾದ ಲಾಭವನ್ನು ಮಾಡಿಕೊಡುವುದಿಲ್ಲ. ನಾವೆಲ್ಲ ಏನು ತಿಳ್ಕೊತೀವಿ? ಒಂದು 10 ಎಕರೆ ಹೊಲ ಗಳಿಸಿದ್ವಿ ಅಂದ್ರೆ ಹೊಲದ ಲಾಭ ಆಯಿತು ಅಂತ ತಿಳ್ಕೊತೀವಿ. ಇವನ್ಕಿಂತ ಮೊದಲ ಲಕ್ಷಗಟ್ಟಲೆ ಮಂದಿ ಇದ ಭೂಮಿ, 10 ಎಕರೆ ಸಲುವಾಗಿ ಬಡದಾಡಿ ಸತ್ತು ಹೋದರು. 1 ಕೋಟಿ ರೂಪಾಯಿ ಇವನಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಐತಂತ ಇಟ್ಕೊಳ್ಳು, ಅದು ಕೂಡ ಇವಂದಲ್ಲ. ಅದೇ ರೀತಿಯಾಗಿ ಮನೆಯರೇ ಇವಂದೈತಂದ್ರೆ ಮನೇನೂ ಇವಂದಲ್ಲ. ಯಾವುದೂ ಇವನದು ಅಲ್ಲವೇ ಅಲ್ಲ. ಎಲ್ಲವೂ ಹೊರಗಿನೂ ಅದಾವು. ನಮ್ಮದು ಅನ್ನುವಂಥದ್ದು ಒಂದೇ ಒಂದು, ಅದು ಆತ್ಮತತ್ವ ಮಾತ್ರ ನಮ್ಮದು ಅಂತ ಜ್ಞಾನಿಗಳು. ಅದನ್ನು ನಾವು ತಿಳಿಯದೇ ಹೋದಿವಿ ಅಂದ್ರೆ ಇಡೀ ಜೀವನವೇ ವ್ಯರ್ಥ. ಜೀವನ ಯಾವಾಗ ವ್ಯರ್ಥ ಆಗ್ತದ? ಮನೆ ಕಟ್ಟಿಸ್ಲಿಲ್ಲ ಅಂದರೆ ವ್ಯರ್ಥ ಆಗೋದಲ್ಲ. ಹೊಲ ತಗೊಳ್ಳಿಲ್ಲಂದ್ರೂ ವ್ಯರ್ಥ ಆಗಂಗಿಲ್ಲ. ಅಥವಾ ಇದ್ದ ಅಂದ್ರೂ ವ್ಯರ್ಥ ಆಗಂಗಿಲ್ಲ. ಜೀವನ ವ್ಯರ್ಥವಾಗುವುದು ತನ್ನನ್ನು ತಾನು ತಿಳಿಯದೇ ಹೋದಾಗ ವ್ಯರ್ಥ ಆಗ್ತದೆ. ಜ್ಞಾನಿಗಳು ಯಾವುದಕ್ಕೆ ಮಹತ್ವ ಕೊಟ್ಟಾರ? ಸಂತ ಮಹಾತ್ಮರು ಯಾವುದಕ್ಕೆ ಮಹತ್ವ ಕೊಟ್ಟಾರ ಅಂದ್ರೆ ಆತ್ಮಜ್ಞಾನಕ್ಕೆ ಮಹತ್ವವನ್ನು ಕೊಟ್ಟ. ಒಬ್ಬ ಒಕ್ಕಲಿಗ ಹಿಂಗ ಒಕ್ಕಲ್ತನ ಮಾಡ್ತಾ ಇದ್ದ. ಅವನಿಗೆ ಒಂದೇ ಒಂದು ಚಿಂತೆ, ಏನಪ್ಪ ನಾನು ಇಷ್ಟು ವರ್ಷಗಳವರೆಗೆ ಒಕ್ಕಲ್ತನ ಮಾಡಿದ್ನಿ, ದುಡಿದ್ನಿ, ಇದು ಯಾರಿಗಾಗಿ ಅಂತ ವಿಚಾರ ಮಾಡಿದ. ಒಂದು ದಿವಸ ಯಾರಿಗಾಗಿ ದುಡಿದ್ ನಾನು? ಮನೆಗಾಗಿ, ಮಕ್ಕಳಿಗಾಗಿ, ಹೆಂಡತಿಗಾಗಿ, ಬಂಧು ಬಾಂಧವರಿಗಾಗಿ ದುಡಿದ್ನೇ ಹೊರತು ನನಗಾಗಿ ಅಂತೇನಿಲ್ಲಲ್ಲ. ಅವಾಗ ಅವನಿಗೆ ಅನಿಸ್ತು, ಇನ್ನು ಬರೇ ಹಿಂಗ ದುಡ್ಕೋತ ಕೂತ್ರೆ ಏನು ಕೆಲಸ ಆಗೋದಿಲ್ಲ ಅಂದ. ವಿಚಾರ ಮಾಡಿ
ಗಳೆ ಹೊಡ್ಕೋತ ಹೊಲದಾಗಿದ್ದ. ಅವಾಗೊಬ್ಬರು ದೊಡ್ಡ ಮಹಾತ್ಮರು ಅದೇ ದಾರಿಯಿಂದ ಹೋಗ್ತಾ ಇದ್ರು. ಮಧ್ಯಾಹ್ನದ ಬಿಸಿಲು. ಇವ ಗಳೆ ಹೊಡಿತಾ ಇದ್ದ. ಆ ಬಳಿಕ ಇವನಿಗೂ ಹಸಿವಾಗಿತ್ತು. ಗಿಡದ ಕೆಳಗೆ ಬುತ್ತಿ ಮತ್ತು ತತ್ರಾಣಿಗೆ ಒಳಗೆ ನೀರ ಎಲ್ಲ ಇತ್ತು. ದಾರಿಯಿಂದ ಒಬ್ಬರು ದೊಡ್ಡ ಯೋಗಿಗಳು ಸನ್ಯಾಸಿಗಳು ನಡ್ಕೋತ ಹೋಗುವುದನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರಿಗೆ ವಿನಂತಿ ಮಾಡಿಕೊಂಡ. ಒಂದೆರಡು ರೊಟ್ಟಿ ತಿಂದ ತತ್ರಾಣಿಗೆ ಒಳಗಿರುವಂಥ ಒಂದೆರಡು ಗುಟಕ್ಕೆ ನೀರು ಕುಡ್ದ 2 ತಾಸು ನಮ್ಮ ಬೇವಿನ ಗಿಡದ ಕೆಳಗೆ ನೀವು ವಿಶ್ರಾಂತಿ ಮಾಡಿ ಹೋದ್ರಿ ಅಂದ್ರೆ ನನ್ನ ಜೀವನ ಕಲ್ಯಾಣ ಆಗ್ತದ ಅಂತ ರೈತ ಕೇಳಿಕೊಂಡ. ಆವಾಗ ವಿಶ್ವ ಸಂಚಾರಿಗಳಾದಂತಹ ಸಂತರು ಇವನ ಕರೆಗೆ ಹೋಗೊಟ್ಟು ಬಂದರು. ಇವನು ಎತ್ತಿನ ಕೊಳ್ಳ ಹರಿದ. ಗುರುಗಳಿಗೆ ಏನು ತಾಟಿಲ್ಲ ಏನಿಲ್ಲ, ಹಂಗೆ ಕೈಯಾಗ ರೊಟ್ಟಿ ಮೇಲನ ಪಲ್ಯ ಅದು ಇದು ಹಚ್ಚಿ ಕೊಟ್ಟ. ಅವರು ಮೊದಲೇ ವೀರ ವಿರಕ್ತರಾದಂತಹ ಸನ್ಯಾಸಿಗಳು. ಕರತಲ ಭಿಕ್ಷಸ್ತರುತಲ ವಾಸಃ, ಕೈಯೇ ನಮ್ಮ ಭಿಕ್ಷಾ ಪಾತ್ರೆ ಅಂತ ಭಾವಿಸುವಂತಹ ಸನ್ಯಾಸಿಗಳವರು. ತರುತಲವಾಸಃ, ಇರ್ಲಾಕೇನ ಮನಿನ ಕಟ್ಟಬೇಕಂತ ಹಿಂಗೇನೆಲ್ಲ, ಗಿಡದ ಕೆಳಗೆ ಸಹಿತ ಬದುಕಬಹುದು ಅಂತ ತೋರಿಸಿದಂಥವ್ರು. ಅವಾಗ 2 ರೊಟ್ಟಿ ತಿಂದರು. ಅವ್ರದ್ದು ಪ್ರಸಾದ ಆದ ಬಳಿಕ ಇವ ಕೇಳಿದ, ಗುರುಗಳ ನಂದು ಒಂದು ಪ್ರಶ್ನೆ ಐತಿ. ಇಲ್ಲಿ ತಕ ನನಗೂ 60 ವರ್ಷ ಅದು. ಒಮ್ಮೇನ 5-6 ವರ್ಷದ ವಿರಾಗ ಈ ಎತ್ತುಗೋಳು ಜೋಡಿ ನನ್ನ ಜೋಡಿಸಿಬಿಟ್ಟಾರ. ಇನ್ನು ಮನ ಎತ್ತುಗೋಳು ನಾವು ಹರಿಗೆ ಹರಗ್ತೀವಿ, ಬಿತ್ತೆ ಬಿತ್ತೀವಿ, ಬೆಳೆ ಅವ್ರತಾರ, ನಮ್ದು ಹರಗೋದ ನಡೆದೈತಿ ಅಂದ ನಾವು. ನಮ್ಮನ್ನೇನು ಹೊಲಕ್ಕೆ ಗುತ್ತಿಗೆ ಕೊಟ್ಟು ಬಿಟ್ಟಾರ, ಹೊಲ ಆತು ನಾವಾತು ದುಡಿದು ನಡೆದೈತಿ. ಎದಕ್ಕರೆ ದುಡಿದು, ಎಟ್ಟರೆ ದುಡಿದು, ಯಾರ ಸಲುವಾಗಿ ದುಡಿಯುವುದು, ಲಾಭ ಏನು ನನಗಂತೂ ಆಗಲಿಲ್ಲ ಅಂತವ ಗುರುಗಳಿಗೆ ಕೇಳಿದ. ನಿಜವಾದ ಲಾಭರೇ ಯಾವುದು, ಯಾವುದನ್ನು ಗಳಿಸಬೇಕು, ಯಾವುದನ್ನು ಗಳಿಸಿದ್ರೆ ನನಗೂ ಲಾಭ ಆಗ್ತದ, ಜಗತ್ತಿಗೂ ಲಾಭ ಆಗ್ತದಲ್ಲ ಅಂತಹ ಲಾಭ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ. ಆಗ ಆ ಮಹಾತ್ಮರು ಹೇಳಿದರು, ನೋಡಪ್ಪ, ನೀ ಇಲ್ಲಿ ತನಕ ಏನು ಗಳಿಸಿದ್ಲ ಅದು ಹೊಟ್ಟಿಗೆ ನೆತ್ತಿಗೆ ಆತು, ಆದ್ರೆ ಅದು ನಿನ್ನ ಲಾಭ ಅಲ್ಲ ಅಂತ ಹೇಳಿದರು ಅವರು. ಈಗ ಒಂದು 100 ಚೀಲ ಜ್ವಾಳ ಬೆಳೀತಂತ ಇಟ್ಕೊಳ್ಳು. ಎದಕ್ಕೆ ಬರ್ತದ ಜ್ವಾಳ? ಊಟ ಮಾಡ್ಲಾಕ ಬರ್ತದ. ಅದೇ ಜ್ವಾಳ ಮಾರಿದ ಅಂದ್ರೆ ತನಗೇನೇನು ಬೇಕಾ ವಸ್ತುಗಳು ಬರ್ತಾವೆ, ರೊಕ್ಕ ಬರ್ತದ. ಅದರಿಂದ ಮತ್ತೇನು ಹೆಚ್ಚಿಗೆ ಬರ್ಲಾಕ ಸಾಧ್ಯ ಇಲ್ಲ. ಇದೇ ಲೋಕದ ವಸ್ತುಗಳನ್ನು ಗಳಿಸ್ಲಿಕ್ಕಾಗ್ತದಷ್ಟೇ. ಆದರೆ ಈ ರೊಕ್ಕದಿಂದ, ಈ ಜೋಳ ಕಾಳಿನಿಂದ, ಈ ಬೆಳೆಯಿಂದ, ಈ ಸಂಪತ್ತಿನಿಂದ ಮೃತ್ಯುವನ್ನು ಗೆಲ್ಲಲಾಕ ಸಾಧ್ಯ ಇಲ್ಲ ಅಂತ ಮಹಾತ್ಮರು ಹೇಳಿದರು. ಅವಟ್ಟು ಜೋಳ ಬೆಳೆದಿದ್ದ, ನೀವೊಟ್ಟು ದ್ರಾಕ್ಷಿ ಬೆಳೆದೆ. ಅವಂದು ರೊಕ್ಕ ಕಡಿಮೆ, ನಿಮ್ಮ ಒಟ್ಟು ಹೆಚ್ಚದವ ರೊಕ್ಕ. ಆದ್ರೆ ದ್ರಾಕ್ಷಾವರನು ಮೃತ್ಯುವನ್ನು ಗೆಲ್ಲಕ್ಕಾಗುವುದಿಲ್ಲ ದ್ರಾಕ್ಷಿ ರೊಕ್ಕದಿಂದ. ಜ್ವಾಳದವರು ಜ್ವಾಳದ ರೊಕ್ಕದಿಂದ ಮೃತ್ಯುವನ್ನು ಗೆಲ್ಲಲಿಕ್ಕಾಗುವುದಿಲ್ಲ. ಅವಾಗ ಅವರು ಮಹಾತ್ಮರು ತಿಳಿಸಿ ಹೇಳಿದರು, ನಿನ್ನ ಮಗ ಆಗಲಿ, ನಿನ್ನ ಹೆಂಡತಿ, ನಿನ್ನ ಬಂಧು ಬಾಂಧವರು ಯಾರೂ ನಿನ್ನನ್ನು ಈ ಪ್ರಪಂಚದಿಂದ ರಕ್ಷಿಸುವುದಿಲ್ಲ.
ಅವಾಗ ಅವನಿಗೆ ಚಿಂತೆ ಆತು, ಏನು ಮಾಡೋದಿನ್ನ ಅಂತ ಗುರುಗಳಿಗೆ ಕೇಳಿದ. ಆಗ ಅವರು ಹೇಳಿದರು, ನೋಡಪ್ಪ, ಹೊರಗೆ ಯಾಕೆ ನೀ ಆಶ್ರಯವನ್ನು ಮಾಡ್ತಿ, ಹೊರಗೆ ಯಾಕೆ ನೋಡ್ತಿ, ಇಲ್ಲೇ ಕಣ್ಣು ಮುಚ್ಚು ಕೂಡು, ಕೂತ್ಕೊಂಡು ಸ್ವಲ್ಪ ನಿನ್ನ ಒಳಗೆ ನೀನು ನೋಡ್ತಾ ಹೋಗು, ನೀ ಯಾರಿದೆ ನಿನಗೆ ಗೊತ್ತಾಗ್ತೈತಿ. ಇಲ್ಲಿ ತಕ್ಕ ನೀ ಯಾರಪ್ಪ, ಒಬ್ಬ ಒಕ್ಕಲಿಗ ಅಂತ ತಿಳ್ಕೊಂಡದೆ, ನಿನಗೊಂದು ಹೆಸರಿಟ್ಟಾರ, ಹೆಸರು ನೀ ಅಂತ ತಿಳ್ಕೊಂಡದೆ, ನೀನು ಬರೇ ಹೊರಗಿಂದನ ತಿಳ್ಕೊಂಡದಿ, ನೀ ಮೂಲತಃ ಯಾರದೆ ನಿನಗೆ ಗೊತ್ತ ಇಲ್ಲ, ಅದಕ್ಕಿಟ್ಟೆಲ್ಲ ತ್ರಾಸ ನಡೆದದ, ಇದನ್ನೆಲ್ಲ ಬಿಟ್ಟು ಅಂತಸು ಒಳಗ ನೋಡು ಅಂತ ಯೋಗಿಗಳು ಹೇಳಿದರು. ಆಗ ರೈತ, ಮೊದಲೇ ರೈತ ಸ್ವಚ್ಛ ಮನಸ್ಸು, ಹೊಲಸನ ಇರಲಿಲ್ಲ ಮನಸ್ಸಿನಾಗ, ಸುಳ್ಳನ್ನೋದ ಗೊತ್ತಿರಲಿಲ್ಲ ಅವನಿಗೆ. ಹೊಲದಾಗಿರೋವ್ರಿಗೆ ಸುಳ್ಳು ಗೊತ್ತಿರಂಗಿಲ್ಲ, ಊರಾಗ ಬಂದಂಗೆ ಸುಳ್ಳು ಹೇಳೋದು ಕಲಿತಾರೆ. ಈ ಶುಕ್ರವಾರ ಸಂತಿಗೆ ಒಂದೇ ದಿವಸ ಬಂದ್ರೂ ಅಷ್ಟು ಸುಳ್ಳು ಕಲಿತಾ ಹೋಗ್ತಾರೆ. ವ್ಯಾಪಾರಿಗರೇ ಸುಳ್ಳು ಹೇಳ್ತಿರ್ತಾರೆ ಮೊದಲ. ಇದು ಯಾವಾಗಿಂದ್ರಿ ಅಂತ ಕೇಳಿದರೆ 2 ದಿವಸ ಆಗಿರ್ತೈತಿ, ಕರೆ ಹರಿದದನ್ನು ನಿನ್ನೆ ಈಗ ಸದ್ಯ ಹರ್ಕೊಂಬಂದದೇವು ಅಂತ ಹೇಳ್ತಾರೆ. ಅವರು ಸುಳ್ಳು ಹೇಳೋರು, ಮಗ್ಗಲಿದ್ದವರು ಸುಳ್ಳು ಹೇಳೋರು, ಎಲ್ಲರೂ ಸುಳ್ಳು ಹೇಳೋರು ಅಂದ ಬಳಿಕ ನಮಗೆ ಹೆಂಗೆ ಸತ್ಯದ ದರ್ಶನ ಆಗ್ತದ? ಅವಾಗ ಅವ ಕಣ್ಣು ಮುಚ್ಚಿ ಕೂತ್ಕೊಂಡ. ಅವರು ಯೋಗಿಗಳು ಹೇಳಿದರು, ನೋಡಪ್ಪ, ಇದೇನು ಶರೀರ ಐತ್ಲ, ಇದು ನೀ ಅಲ್ಲ, ಇದರ ಮ್ಯಾಲಿನ ಪ್ರೇಮವನ್ನು ತೆಗೆದು ಹಾಕು ಅಂತ ಹೇಳಿದರು. ಆಯಿತು ಅಂತಂದ. ಅಲ್ಲಿಂದ ಮನಸ್ಸೇನೈತ್ಲ, ಅದು ನೀ ಅಲ್ಲ, ಅದು ಹೊಲಸರೇ ಇರಲಿ, ಸ್ವಚ್ಛರೇ ಇರಲಿ, ಏನರೇ ಇರಲಿ, ಆ ಮನಸ್ಸ ನೀ ಅಲ್ಲ ಅಂದ ಬಳಿಕ, ಮನಸ್ಸು ನಾವಲ್ಲ ಅಂದ ಬಳಿಕ ನಾವು ಸುಖಿನೂ ಅಲ್ಲ, ದುಃಖಿನೂ ಅಲ್ಲ, ನಾವು ಪಾಪಿಗಳು ಅಲ್ಲ, ಪುಣ್ಯವಂತರೂ ಅಲ್ಲ. ಅಲ್ಲಿಂದ ಬುದ್ಧಿ, ಅದು ನೀನಲ್ಲ ಅಂದ ಬಳಿಕ ನಿರ್ಣಯ ಮಾಡುವಂಥದ್ದು ಕೂಡ ನಾನಲ್ಲ. ಇದೆಲ್ಲದರ ಹಿಂದೆ ಹೋದಾಗ ಯಾವುದೊಂದು ಅರಿವಿನ ರೂಪದಿಂದ ಜ್ಯೋತಿರ್ಮಯವಾಗಿ ಉಳಿತೈತಲ್ಲ ಅಂತ ಆತ್ಮತತ್ವವೇ ನೀನು ಅಂತ ತಿಳಿಸಿ ಹೇಳಿದರು. ಯಾವುದನ್ನೇನಪ್ಪ, ಹಿಂದೆ ಸರಿದು ನೋಡು, ಭಾಳ ಹಿಂದೆ ಸರಿಬೇಕು. ಅಧ್ಯಾತ್ಮ ಅಂದ್ರೆ ಹಿಂದೆ ಸರಿಯುವುದು, ಮುಂದೆ ಹೋಗೋದಲ್ಲ. ಎಷ್ಟು ಹಿಂದೆ ಸರಿಬೇಕು ಅಂದ್ರೆ ಇನ್ನು ಮುಂದೆ ಏನನ್ನು ಉಳಿಬಾರ್ದು, ಅಷ್ಟು ಹಿಂದೆ ಸರಿದ ಬಳಿಕ ಯಾರು ತಾನು ಅಂತ ಗೊತ್ತಾಗ್ತದೆ. ರೈತ ಗುರುಗಳು ಹೇಳಿದಂಗೆ ಧ್ಯಾನ ಮಾಡ್ತಾ ಹೋದ. ಅವಾಗ ಅವನಿಗೆ ಗೊತ್ತಾತು, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಾನು ಯಾರಪ್ಪ ಅಂದ್ರೆ ಶಿವಸ್ವರೂಪೇ ನಾನದಿನ ಹೊರತು ಹುಟ್ಟಿ ಸಾಯುವಂಥ ದೇಹ ನಾನಲ್ಲ. ನಾನು ಮನಸ್ಸಲ್ಲ, ಬುದ್ಧಿಯಲ್ಲ, ನಾನು ಇಂದ್ರಿಯಗಳಲ್ಲ, ನನಗೆ ಯಾರೂ ಇಲ್ಲ, ಯಾವ ಸಂಬಂಧಿಕರಿಲ್ಲ, ತಂದೆ ತಾಯಿಗಳಿಲ್ಲ, ಪಿತಾ ಪುತ್ರರಿಲ್ಲ, ಬಂಧು ಬಾಂಧವರಿಲ್ಲ. ಈ ಅರಿವೇನು ಅವನಿಗೆ ಆಯ್ತಲ್ಲ, ಅವಾಗ ಕಣ್ಣು ತೆರೆದ, ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಇದೆಲ್ಲ ಆದದ್ದು ಎಷ್ಟು? ಬರೇ ಒಂದು 5-10 ನಿಮಿಷದಲ್ಲಿ ಅವಾಗ ಜ್ಞಾನೋದಯ ಆತು. ಮತ್ತು ನಾವು ವರ್ಷಗಟ್ಟಲೆ ಪ್ರವಚನ ಕೇಳತ್ತಿದ್ದೀವಿ, ನಮ್ಮದೇನು ಕಡಿಮೆ ಇಲ್ಲ. ಆದರೆ ಯಾಕಿದು ನಮ್ಮದು ಆತ್ಮಜ್ಞಾನದ ಸಸಿ ಯಾಕೆ ಬೆಳೀತಾ ಇಲ್ಲ ಅಂದ್ರೆ ನಮ್ಮ ಮನಸ್ಸು ಅಷ್ಟು ಸ್ವಚ್ಛ ಇಲ್ಲ, ಅಷ್ಟು ಏಕಾಗ್ರ ಇಲ್ಲ. ಸ್ವಚ್ಛ ಇದ್ದ ಮನುಷ್ಯಾಗೇನು ಅಧ್ಯಾತ್ಮ ಬಹಳ ದೊಡ್ಡದೈತೇನು? ಅಧ್ಯಾತ್ಮ ಅಂದರೆ ಏನು? 4 ವೇದ, 6 ಶಾಸ್ತ್ರ,
ಭಗವದ್ಗೀತಾ, ಉಪನಿಷತ್ತು, ಶರಣರ ವಚನ, ದಾಸರ ಪದ ಇಷ್ಟು ದ್ವಾಡದಿಲ್ಲ ಇಲ್ಲ, ಇರುವುದೇ ಸ್ವಲ್ಪ ಅಧ್ಯಾತ್ಮ. ತಿಳ್ಕೊಂಡ ಅಂದ್ರೆ ಬಹಳ ಕಡಿಮೆ ಅದ. ಇನ್ನೂ ತಿಳಿದಿಲ್ರಿ ಅಂದ್ರೆ ಮತ್ತೊಂದು ಕತೆ ಹೇಳ್ತಾರೆ, ಇನ್ನೂ ತಿಳಿದಿಲ್ಲ ಅಂದ್ರೆ ಮತ್ತೆ ಅದಕ್ಕೊಂದು ಕತೆ ಜೋಡಿಸಿ ಹೇಳ್ತಾರೆ. ತಿಳಿದಿಲ್ಲ ಅಂದಂಗೆ ದೃಷ್ಟಾಂತಗಳು, ಉಪಮೆಗಳು ಇದನ್ನು ಹೇಳ್ಕೋತ ಹೋಗ್ತಾರ. ಆದರೆ ಮೂಲ ಅಧ್ಯಾತ್ಮ ಮಾತ್ರ ಬಹಳ ಸ್ವಲ್ಪ. ನಮ್ಮ ಮನಸ್ಸು ಸ್ವಚ್ಛ ಇದ್ದಷ್ಟ ಅಧ್ಯಾತ್ಮ ತಿಳಿತದೆ. ನಾವು ಇದರ ಮೇಲೆ ವಿಶ್ವಾಸವನ್ನಿಟ್ಟು ಶ್ರದ್ಧೆಯನ್ನಿಟ್ಟು ಕೇಳಬೇಕು, ನಿಷ್ಠಾ ಬರ್ತೈತಿ, ಆವಾಗ ಆತ್ಮದ ಜ್ಞಾನ ಆಗ್ತದೆ. ಆದರೆ ನಾವು ಹೆಂಗದೀವಿ, ಸುಮ್ಮ ಕೇಳಂಗೆ ಕೇಳೋದಪ್ಪ, ಏನಾಕೈತಿ ಆಕೈತಿ. ಎಲ್ಲರೂ ಕೇಳತ್ತಾರ, ನಾವು ಕೇಳೋದು. ನಮಗತ್ ನಾವು ಕೇಳಂಗಿಲ್ಲ, ಮಗ್ಗಲ್ ನಾವು ಕೇಳತ್ತಾನ, ಇವ್ರು ಕೇಳತ್ತಾರತ್ ನಾವು ಕೇಳ್ತೀವಿ. ಅವಗೂ ನೆಗಡಿ ಬಂದೈತಿ, ಅವಗೂ ನೆಗಡಿ ಬಂದೈತಿ, ನಮಗೆ ಬಂದಿಲ್ಲ. ಆದ್ರೆ ಅವ್ರು ನೋಡಿ ನಾವು ಇಂಜೆಕ್ಷನ್ ಮಾಡ್ಕೊಳ್ಳೋದು ನಡೆದೈತಿ. ನಾವು ಸ್ವತಃ ನಮಗೆ ಹಸಿವಾಗಿ ಉಣಬೇಕು, ಅವಾಗ ಊಟ ಹೊಟ್ಟಿಗೆ ಹತ್ತದ, ನಮ್ಮ ಆರೋಗ್ಯ ಸುಧಾರಿಸ್ತದೆ. ಹಂಗೆ ಅಧ್ಯಾತ್ಮದ ಜ್ಞಾನ ನಮಗೆ ಸ್ವತಃನ ಬೇಕು ಅಂತ ಅನಿಸ್ಬೇಕು. ಅದನ್ನಷ್ಟು ಏಕಾಗ್ರತೆಯಿಂದ ಕೇಳಬೇಕು. ಆವಾಗ ಮನುಷ್ಯ ಉತ್ಕ್ರಾಂತಿಯ ದಾರಿ, ಉದ್ಧಾರದ ದಾರಿಯನ್ನು ಹಿಡಿತಾನೆ. ಅಧ್ಯಾತ್ಮದಷ್ಟು ಬೆಲೆ ಬಾಳುವಂಥದ್ದು, ಅಧ್ಯಾತ್ಮದಷ್ಟು ಆನಂದದಾಯಕವಾದದ್ದು, ಅಧ್ಯಾತ್ಮದಷ್ಟು ಶಾಂತಿದಾಯಕವಾದಂಥದ್ದು ಇನ್ನು ಯಾವುದೂ ಇಲ್ಲ ಜಗತ್ತಿನಾಗ. ನೋಡ್ರಿ, ವಿಶ್ವದಲ್ಲಿ ಸಾವಿರಾರು ಕೋಟಿ ಲಕ್ಷ ಕೋಟಿಗಟ್ಟಲೆ ಸಂಪತ್ತು ಗಳಿಸಿದಂಥ ಶ್ರೀಮಂತರು BP ಗುಳಿಗೆ ತಗೊಂಡು ಊಟ ಮಾಡ್ತಾರೆ. ಮತ್ತು ಅವರಿಗೆ ಸಂತೋಷದಾರ ಹೇಳುದ. 1,00,000 ಕೋಟಿ ಸಂಪತ್ತು, ಲಕ್ಷ ಅಲ್ಲ ಲಕ್ಷ ಕೋಟಿ, ಇಟ್ಟೆಲ್ಲ ಸಂಪತ್ತು ಗಳಿಸ್ಯಾರ. ಒಂದೊಂದು ರಾಜ್ಯವನ್ನು ಖರೀದಿ ಮಾಡುವಷ್ಟು, ಒಂದೊಂದು ದೇಶವನ್ನು ಖರೀದಿ ಮಾಡುವಷ್ಟು ಸಂಪತ್ತು ಅವರ ಹತ್ತಿರ ಐತಿ. ಅಂದ್ರೂ ಕೂಡ ಅವರಿಗೆ ಊಟ ರುಚಿ ಹತ್ತವಲ್ದು, ಹಾಸಿಗೆ ಮೇಲೆ ಮಕ್ಕೊಂಡ್ರೆ ನಿದ್ದೆ ಬರವಲ್ದು. ಇಟ್ಟು ತ್ರಾಸಾಗುತ್ತಿತ್ತು ಅಂದ್ರೆ ಆ ರೊಕ್ಕ ತಗೊಂಡು ಮಾಡೋದೇನೈತಿ? ಸುಖಿ ಅದಾರ ತ್ಯಾಂಗ್ ಹೇಳೋದು? ಇನ್ನು ನೀವ ಬರೋಬ್ಬರಿ ಇದ್ದೀರಿ ಅಷ್ಟ. ಇಲ್ಲೇ ಅಟ್ಟ ದ್ರಾಕ್ಷಿ ಬೆಳೆ ಬರೋದಕ್ಕೆ ನಿಮಗೆ ಅದಕ್ಕೆ ವರ್ಷಕ್ಕೆ ಮತ್ತಷ್ಟು ಖರ್ಚು ಮಾಡಿ. ಆದ್ರೆ ಅವ್ರೇನು ಭಾಳ ಗಳಿಸ್ಯಾರಲ್ಲ, ಅವ್ರೇನು ಆರಾಮಿಲ್ಲ. ನಾವು ತಿಳ್ಕೊಂಡಿದ್ದೀವಿ ಆರಾಮದಾರತ್, ಅವ್ರೇನು ಆರಾಮಿಲ್ಲ. ಊಟ ರುಚಿ ಹತ್ತವಲ್ದು, ನಿದ್ದೆ ಬರವಲ್ದಂದ್ರೆ ಇನ್ನು ಎಲ್ಲ ಮಾಡೋದ್ರೆ ಅದರ ಸಲುವಾಗಿ. ನಿದ್ದೆ ಬರ್ಲಾಕ ಒಂದು ಗುಳಿಗೆ, ಮತ್ತು ಎಬಸ್ಲಾಕ ಒಂದು ಗುಳಿಗೆನು, ಹಸು ಆಗ್ಲಾಕ ಒಂದು ಗುಳಿಗೆ, ಅದು ಪಚನ ಆಗ್ಲಾಕ ಒಂದು ಗುಳಿಗೆ. ಹಿಂಗಾತು ಅಂದ್ರೆ ರೊಕ್ಕ ತಗೊಂಡು ಮಾಡೋದೇನೈತಿ? ಅದಕ್ಕೆ ಇಡೀ ವಿಶ್ವದಲ್ಲಿ ಅತಿ ಆರಾಮಿರೋರು ಯಾರಪ್ಪ ಅಂದ್ರೆ ಮಹಾತ್ಮರು. ಯಾವ ಚಿಂತೆ ಸಹಿತಿಲ್ಲ. ಚಿಂತೆ ಮಾಡೋದು ಅದಕ್ಕೆ ನಾವೆಲ್ಲ ವಿನಾಕಾರಣ ಚಿಂತೆ ಮಾಡ್ತೀವಿ. ಯಾರ ಚಿಂತೆ? ನಮ್ಮ ಚಿಂತೆ ಅಲ್ಲ. ಏನ್ರಿ ಮಕ್ಕಳ ನಮ್ಮ ಮಾತು ಕೇಳುವಲ್ಲು, ಮೊಮ್ಮಕ್ಕಳು ನಮ್ಮ ಮಾತು ಕೇಳುವಲ್ಲು. ನಾವು ಇಲ್ಲೇ ಬೀಳೂರಾಗ ಸಾಲಿಗೆ ಹಚ್ಚಂತೀವಿ, ಅವು ಸಾಂಗ್ಲಿಗೆ ಹಚ್ತೀವ ತಾವು. ಈ ಬೀಳೂರಾಗ ಕಲಿದ ವಾಲ್ಲತ್ತಾವು ಹುಡುಗರು, ಇವರೇ ನಮ್ಮ ಕಣ್ಣು ಮುಂದೆ ಇರ್ಬೇಕತ್ತಿವ. ಅಂದರೆ ಇವಂದೇನು ಲೆಕ್ಕಾಚಾರ? ದ್ರಾಕ್ಷಿಗೆ ಔಷಧ ಹೊಡೆದಂಗೂ ಆಕ್ಕತಿ. ಎರಡು ಲಾಭ. ಸಾಲಿ ಪಿ ಏನು ಕಟ್ಟಿರ್ತಾನ ಅಟ್ಟು ದುಡಿಸ್ಕೊಂಡನ ಅವನು ಸಾಲಿಗೆ ಕಳಿಸೋದು.
ಸುಮ್ಮ ಪುಕಟ ಯಾಕೆ ಕಲಿಸ್ಬೇಕತ್ತೀವನು. ಆದ್ರೆ ಆ ಹುಡುಗೇನ ಇವನು ಸಂಗನ ಬೇಡ ಒಟ್ಟೆ ಇವನು ನೆಳ ಸಹಿತ ಬೇಡ ಅಂತೇಳಿ ಆ ಹುಡುಗ ನಾ ಅಲ್ಲಿ ಕಲಿತ್ನ ತವ ಇಲ್ಲೇ ಕಲಿಯತ್ತಿವ. ಇದು ಟೆನ್ಷನ್ ಆತ ಮುತ್ಯಾಗ. ಹೆಂಗೆ ಮಾಡುವುದ್ರಿ ಅತ್ತಿವ. ಇವೇನು ಸಾಲಿ ಕಲ್ಯಾವತ್ತು ಮುಗ್ದತ್ತಿ ಒಂದೆಲ್ಲ ಕೆಲಸ. ಇವ್ ಸಾಲಿ ಕಲ್ಯಾವಲ್ಲ, ಇವಾಗ ಬುಕ್ಕ ಪೆನ್ನ ಹೆಂಗಿರ್ತಾವತ್ತ ಗೊತ್ತು ಸಹಿತಿಲ್ಲ. ಆದರೂ ಇವ ಚಿಂತೆ ಮಾಡ್ಲತ್ತ ನಾ ಹೇಳ್ದಂಗೆ ನನ್ನ ಮೊಮ್ಮಗ ಕೇಳಬೇಕು ಅಂಥೇಳಿ. ನಿನ್ನ ಮಗನ ನಿನ್ನ ಮಾತು ಕೇಳಿಲ್ಲ ಅಂದ್ರೆ ಮೊಮ್ಮಗ ಹೆಂಗೆ ನಿನ್ನ ಮಾತು ಕೇಳ್ತಾನ? ಅದಕ್ಕೆ ಇದನ್ನೆಲ್ಲ ಒಣ ಚಿಂತೆ ಮಾಡೋದನ್ನು ಬಿಡು. ಅವರವರಿಗೆ ಹಸು ಆದಂಗೆ ಅವ್ರು ಊಟ ಮಾಡತ್ತಾರೆ, ನೀನು ಅವ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅವರವರ ಅವಶ್ಯಕತೆಗಳನ್ನು ಅವರು ಪೂರೈಸ್ಕೊಳ್ತಾರೆ. ನಿನ್ನ ಕಾಲ ಮೇಲೆ ನೀನಿತ್ತು, ನಿಂದಟ್ಟು ಸರಿಯಾಗಿ ನೀ ಜವಾಬ್ದಾರಿಯಿಂದ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಹೋದೆ ಅಂದ್ರೆ ನಿನ್ನ ಜೀವನ ಸಾರ್ಥಕ ಆಗ್ತದೆ. ಮಂದಿ ಕಡೆ ನೋಡಿ ಮಾಡೋದೇನೈತಿ? ಬರೇ ಮಕ್ಕಳ ಚಿಂತೆ, ಸತಿಪತಿಗಳ ಚಿಂತೆ, ಅತ್ತೆ ಮಾವನ ಚಿಂತೆ. ಇದು ಮಾಡ್ರೆ ಏನೋ ಬರೋಬರಿ ಅನ್ನಿಸ್ತೈತಿ. ಮಗ್ಗಲ ಮನೆಯವ್ರು ಚಿಂತೆ ಮಾಡ್ತಾರೆ ಕೆಲವೊಬ್ಬರು. ಅವನು ದ್ರಾಕ್ಷಿಗೆ ಮಳೇರಿ ಆತು, ಏನೋ ಔಷಧ ಹೊಡೆದಿಲ್ಲವ. ಇವ್ಗೆ ಯಾಕಪ್ಪ ಚಿಂತೆ? ಅವನ ದ್ರಾಕ್ಷಿ ಐತಿ, ಅವನ ಹೊಲ ಐತಿ, ಏನು ಯಾಕೆ ಮಾಡೋವಲ್ಲಕ್ಕ? ಅವರು ಟಿ ವಿ ಬಂದ್ ಮಾಡಲಿಲ್ಲ ಅಂದರು ಇವ್ಗೆ ಚಿಂತೆ, ಬಂದ್ ಮಾಡಿದ್ರು ಚಿಂತೆ. ಅವರು ಊಟ ಮಾಡಿದ್ರು ಚಿಂತೆ, ಊಟ ಮಾಡಲಿಲ್ಲ ಅಂದರೂ ಚಿಂತೆ. ಬರೇ ಮಂದಿ ಚಿಂತೆಯನ್ನು ಮಾಡ್ಕೋತ ಮನುಷ್ಯನೇ ನಿನ್ನ 100 ವರ್ಷದ ಜೀವನ ಹಾಳಾಯ್ತಲ್ಲ. ಶಾಣೆ ಯಾರಪ್ಪ ಜಗತ್ತಿನೊಳಗ? ಯಾರು ತನ್ನ ಮನಸ್ಸನ್ನು ಸ್ವಚ್ಛ ಇಟ್ಟುಕೊಂಡು ಲೋಕಕ್ಕೆ ಉಪಕಾರವನ್ನು ಮಾಡ್ತಾ ಲೋಕಕ್ಕೆ ಬೆಳಕಾಗಿ ಯಾವ ಬದುಕ್ತಾನಲ್ಲ ಅವನೇ ಈ ವಿಶ್ವದಲ್ಲಿ ಶಾಣ್ಯ ಮನುಷ್ಯ. ಲೋಕಕ್ಕಿವ ಬಂದ ಬಳಕ ಕತ್ತಲಿ ಬಿತ್ತಪ್ಪ ಅಂತ ಅನ್ನಂಗಾಗಬಾರದು. ಏನಪ್ಪ ಹುಟ್ಟಿದ ಊರಾಗೆಲ್ಲ ಜಗಳ ಹಚ್ಚಿದ, ಊರಿಗೆ ವಜ್ಜಾಗಿ ಮನೆಗೆ ವಜ್ಜಾಗಿ ಬದುಕಿದ ಅಂತನಬಾರದು ಜನ. ಇವ ಹುಟ್ಟಿದ್ದರಿಂದ ಊರಿನಲ್ಲಿ ಜ್ಞಾನದ ಬೆಳಕು ಬಿತ್ತಪ್ಪ ಅಂತ ಜನ ಮಾತಾಡಬೇಕು. ಹಂಗೆ ನಾವು ಬದುಕಬೇಕು. ಬುದ್ಧ ಹುಟ್ಟಿದ, ಇಡೀ ಜಗತ್ತಿಗನ ಶಾಂತಿಯ ಬೆಳಕು ಬಿತ್ತು. 2500 ವರ್ಷ ಆಗಿ ಹೋದ್ರೂ ಇವತ್ತಿಗೂ ಬುದ್ಧನ ಬೆಳಕಿನಲ್ಲಿ ಜಗತ್ತ ನಡ್ಕೋತ ಹೊಂಟದ. ಶಂಕರಾಚಾರ್ಯರು ಹುಟ್ಟಿದರು, ಇವತ್ತಿಗೂ ಅವರ ಜ್ಞಾನದ ಬೆಳಕಿನಲ್ಲಿ ಜಗತ್ತು ಮುಂದೆ ನಡೀತಾ ಅದ. ನಾವು ಹುಟ್ಟಿದ್ದೀವಿ, ನಮ್ಮ ಒಂದೂ ಮಾತು ಅಂಥವಿಲ್ಲ. ನಾವ ಮೊದಲು ಕತ್ತಲಾಗದೇ ಒಂದು ಬೆಳಕ, ನಮ್ಮಿಂದ ಹೆಂಗೆ ಬೆಳಕು ಬೀಳಕ್ಕೆ ಸಾಧ್ಯ ಆಗ್ತದೆ? ಆದ್ದರಿಂದ ಇಡೀ ವಿಶ್ವದಲ್ಲಿ ಸಾರ್ಥಕತೆಯ ದಾರಿ ಯಾವುದು ಅಂದ್ರೆ ತನ್ನನ್ನು ತಾನು ತಿಳಿಯುವುದು. ನಾವೆಲ್ಲ ಭಾಳ ಕೆಲಸ ಮಾಡಿದ್ದೀವಿ, ನಮಗೆ ಭಾಳ ಗೊತ್ತೈತಿ ಪ್ರಪಂಚದ ಬಗ್ಗೆ ಅಂದ್ರೂ ಯಾವುದಕ್ಕೂ ಉಪಯೋಗ ಇಲ್ಲಿದು. ನಿಮಗೆ ಮನೆ ಕಟ್ಲಾಕ ಬರಬಹುದು, ಹೊಲ ಮಾಡ್ಲಾಕ ಬರಬಹುದು, ಊರಾಗ ಹಿರಿತನ ಮಾಡ್ಲಾಕ ಬರಬಹುದು, ಮನೆಯಲ್ಲಿ ಕಾರ್ಬಾರ ಮಾಡ್ಲಾಕ ಬರಬಹುದು, ಎಲ್ಲ ಬರಬಹುದು. ಆದರೆ ಇದು ಯಾವುದೂ ಶಾಶ್ವತ ವಿದ್ಯೆ ಅಲ್ಲಲ್ಲ. ಅದಕ್ಕಾಗಿ ಇದು ಉಪಯೋಗ ಇಲ್ಲ. ಇದೆಲ್ಲ ಉಪಜೀವಿಕೆ ವಿದ್ಯೆಯೇ ಹೊರತು ಶಾಶ್ವತ ಜ್ಞಾನವನ್ನು ಉಂಟು ಮಾಡುವ ವಿದ್ಯೆ ಅಲ್ಲಿದು. ರೊಟ್ಟಿ ಮಾಡಿ ಯಾರೇ ಜ್ಞಾನಿ ಆಗ್ಯಾರ? ಮತ್ತು ರೊಟ್ಟಿ ಮಾಡೋದು ಬಿಟ್ರಿ ಅಂದ್ರೆ ನಡಿಬೇಕ್ರೆ ಹೆಂಗೆ? ರೊಟ್ಟಿ ಮಾಡಿ ಯಾರೂ ಜ್ಞಾನಿ ಆಗಿಲ್ಲ, ಹೊಲ ಹರಿಗೆ ಯಾರೂ ಜ್ಞಾನಿ ಆಗಿಲ್ಲ, ಪ್ರಪಂಚ ಮಾಡಿ ಯಾರೂ ಜ್ಞಾನಿ ಆಗಿಲ್ಲ.
ಜ್ಞಾನಿಗಳಾದದ್ದು ಇದರಿಂದ ಅಲ್ಲ, ಜ್ಞಾನಿಗಳಾದದ್ದು ವಿಚಾರದಿಂದ ಜ್ಞಾನಿಗಳಾಗ್ಯಾರ. ಅದಕ್ಕೆ ನಾವು ವಿಚಾರ ಮಾಡಬೇಕು. ಅವಿಚಾರೇಣ ಕೃತೋ ಬಂಧಃ ವಿಚಾರೇಣ ನಿವರ್ತತೆ. ಜ್ಞಾನಿಗಳು ಹೇಳ್ತಾರ, ವಿಚಾರ ಮಾಡಲಾರ್ದಕ್ಕಾಗಿ ನೀ ಹಿಂಗ ಉಳ್ದದೆ. ಒಬ್ಬ ಗುರುಗಳ ಕಡೆಗೆ ಹೋಗಿ ಕೇಳಿದ, ಗುರುಗಳ ಮತ್ತು ನಾನು ಜ್ಞಾನಿ ಆಗಬೇಕು, ಏನ್ರಿ ಹೇಳ್ರಿ ಅಂದವ. ನಿಮಗತ್ಲೇನ ನಾನು ಜ್ಞಾನಿ ಆಗಬೇಕು. ಅವರಂದ್ರು, ಅವ 5 ಫೂಟ್ ಇದ್ದ, 6 ಫೂಟಿನ ಬಡಿಗೆ ಕೊಟ್ರು ಅವ್ರ ಗುರುಗಳು. ಈ ಬಡಿಗೆ ಹಿಡ್ಕೊಂಡು ತಿರುಗಾಡೋ ಜ್ಞಾನ ಆಕತ್ತೆ ಹೋಗತ್ತೆ ಹೇಳ್ರಿ ಅವರು. ಇವು ಗುರುಗಳ ಮ್ಯಾಲ ವಿಶ್ವಾಸ ಇಟ್ಟು ಹೋದ. 1 ದಿವಸ ಅಲ್ಲ, 2 ದಿವಸ ಅಲ್ಲ, 20 ವರ್ಷ ನಾವಿದ್ದಾಗ ಬಡಿಗೆ ಹಿಡದ, 50 ವರ್ಷ 30 ವರ್ಷ ಬಡಿಗೆ ಹಿಡ್ಕೊಂಡು ತಿರುಗಾಡಿದ. ಜ್ಞಾನಕ್ಕೆ ಬಡಿಗೆ ಇವಾಗ ಏನ್ ಸಂಬಂಧ? ಹೆಂಗೆ ಜ್ಞಾನ ಆಗ್ತದೆ? ಜ್ಞಾನನ ಆಗಲಿಲ್ಲ. ಬಡಿಗೆ ತಗೊಂಡನ ಬಂದ ಗುರುಗಳ ಕಡೆ. ಗುರುಗಳ ಬಡಿಗೆ ಹಿಡ್ಕೊಂಡು ತಿರುಗಾಡಂದ್ರಿ ಜ್ಞಾನ ಆಕೈತೆ ಅಂದಿದ್ರಿ, ಏನು ಜ್ಞಾನದ ಸುದ್ದಿ ಸಹಿತ ಇಲ್ಲ ಅಂದ. ಅವಾಗ ಗುರುಗಳಂದ್ರು, ಅಲ್ಲೋ 1 ದಿವಸ 2 ದಿವಸ ಹಿಡಿದು ನೋಡಿ ಮತ್ತೆ ಹೊಳೆ ಬಂದು ನನ್ನ ಕೇಳೋದಿರ್ತೈತೋ ಇಲ್ಲೋ? ಏನೂ ಇಲ್ಲ, ಕಲ್ಲನು ಆ ಕಡೆ ಕವಣೆನೂ ಆ ಕಡೆ ಹೋಗೇ ಬಿಟ್ಟಿದ್ದೀನಿ. ನಾ ಏನು ಹೇಳಿ ಅಂದ್ರೆ ಅವರು, ಈ ಬಡಿಗೆದಿಂದ ಹೆಂಗೆ ಜ್ಞಾನ ಆಕತಿ? ಬಡಿಗೆಗೆ ಮತ್ತು ಜ್ಞಾನಕ್ಕೆ ಏನು ಸಂಬಂಧ ಆತ್? ನೀವು ಒಮ್ಮೆರೆ ಕೇಳಿದೇನು? ನೀ ಯಾವುದೋ ಗುಂಗನಾಗಿದ್ದಿ, ಅದಕ್ಕಾಗಿ ನಿನಗೆ ಅದನ್ನ ಕೊಟ್ಟು ಕಳಿಸೇನಿ ಅಂದ್ರೆ ಗುರುಗಳು. ಅವಾಗ ಕೇಳಿದ, ಹಂಗಾದ್ರೆ ಜ್ಞಾನ ಆಗ್ಬೇಕಂದ್ರೆ ಏನು ಮಾಡಬೇಕು? ವಿಚಾರ ಮಾಡಬೇಕು. ಬಡಿಗೆ ಕೊಟ್ಟನಲ್ಲ, ಈ ಬಡಿಗೆಗೆ ನನಗೆ ಏನು ಸಂಬಂಧ? ಬಡಿಗೆಗೆ ಜ್ಞಾನಕ್ಕೆ ಏನು ಸಂಬಂಧ? ಜ್ಞಾನ ಅನ್ನುವಂಥದ್ದು ಎದರಿಂದ ಆಗ್ತದ? ಜ್ಞಾನ ಎಲ್ಲಿಂದರೆ ಬರ್ತೈತೋ, ಏನು ನಮ್ಮ ಒಳಗನ ಐತೋ, ಏನು ನಾವ ಜ್ಞಾನ ಸ್ವರೂಪಿಗಳು ಅಂತ ವಿಚಾರ ಮಾಡಲಾರ್ದ ಹೊರತು ಜ್ಞಾನ ಆಗುವುದಿಲ್ಲ ಅಂತ ಮಹಾತ್ಮರು ಹೇಳಿದರು. ವಿಚಾರ ಮಾಡಬೇಕಲ್ಲ. ನಾವು ವಿಚಾರ ಮಾಡಲಾರ್ದನ ಭಾಳ ಕೆಲಸ ಮಾಡ್ತಿರ್ತೀವಿ. ಸುಮ್ಮನೆ ಎಲ್ಲರೂ ಊದುಬತ್ತಿ ಹಚ್ತಾರತ್ ನಾವು 2 ಹಚ್ತಾನೆ, ನಾವು 5 ಹಚ್ಕೊಂಡ್ಬರ್ತೀವಿ. ಅವನು 1 ಕಾಯಿ ಹೊಡೆದಂದ್ರೆ ನಾವು ಕಟ್ಟಿಗೆ 2 ಕಾಯಿ ಹೊಡಿತೀವಿ. ಅವನು 100 ಮಂದಿಗೆ ಉಣಿಸಿದ ಅಂದ್ರೆ ನಾವು 1000 ಮಂದಿಗೆ ಉಣಿಸ್ತೀವಿ. ಉಣಿಸಬಾರದತ್ತಲ್ಲ, ಊದುಬತ್ತಿ ಹಚ್ಚಬಾರದತ್ತಲ್ಲ. ಎದಕ್ಕೆ ಮಾಡ್ತೀವಿ ಅಂತ ತಿಳ್ಕೊಂಡು ಮಾಡಿದೀವಿ ಅಂದ್ರೆ ಪೂಜೆಯ ಲಾಭ ಆಗ್ತದೆ. ಪೂಜೆ ಮಾಡ್ತೀವಿ ಎಲ್ಲರೂ, ವಿಭೂತಿ ಅದಕ್ಕೆ ಹಚ್ಚಬೇಕಪ್ಪ. ದಿನ ಹಚ್ಚಿ ಉಂಡು ಸೌದು ಅದು ದೊಡ್ಡ 10 ಕಿಲೋದು ಎದಕ್ಕೆ ಹಚ್ಕೋ ಗೊತ್ತೇ ಇಲ್ಲ. ಸುಮ್ಮ ಹಚ್ಕೋತ ನಡೆದದೆ ಒಟ್ಟು. ಯಾಕೆ ವಿಭೂತಿಯನ್ನು ಹಚ್ಚಬೇಕು? ಇಡೀ ವಿಶ್ವ ಕೊನೆಗೇನಾಗ್ತೈತಿ ಅಂದ್ರೆ ಇಲ್ಲದಂಗೆ ಆಗ್ತೈತಿ. ಇದು ವಿಭೂತಿ ಹಚ್ಕೊಳ್ಳೋ ತತ್ವದ ಹಿಂದಿರುವಂಥ ತತ್ವ ಇದು. ಅದು ಯಾವಾಗ ನಮಗೆ ದರ್ಶನ ಆಗಬೇಕು ಅಂದ್ರೆ, ವಿಭೂತಿ ಅಂದರೆ ಏನಪ್ಪ? ಒಬ್ಬ ಮನುಷ್ಯ 100 ವರ್ಷ ಏನೇ ಮಾಡಲಿ ಕೊನೆಗೆ ಬೂದಿಯಾಗಿ ಹೋಗ್ತಾನೆ, ಏನೂ ಉಳಿಯಂಗಿಲ್ಲ ಅವನು. ಬೇಕಾದಂಥ ಮನೆ ಐತೆ ಅಂದರೂ ಮನೆನೂ ಬೂದಿಯಾಗಿ ಹೋಗ್ತದ. ಹಾಗೆಯೇ ಇಡೀ ವಿಶ್ವವೆಲ್ಲವೂ ಒಂದು ದಿವಸ ಬೂದಿಯಾಗಿ ಹೋಗ್ತದ. ಇದು ಯಾವುದು ಕಾಣೋದ್ಯಾವುದು ಶಾಶ್ವತ ಅಲ್ಲ ಅಂತ ಹೇಳುವಂಥ ತತ್ವವೇ ವಿಭೂತಿ. ಅದಕ್ಕೆ ಅದನ್ನು ಹಚ್ಕೊಂಡು ನಿನ್ನ ಜೀವನ ಮಾಡಪ್ಪ ಅಂತ ಋಷಿಗಳು ಹೇಳಿದರು. ವಿಭೂತಿ ಯಾಕೆ ಹಚ್ಕೋಬೇಕು? ಅದನ್ನು ಹಣೆ ಮೇಲೆ ಹಚ್ಕೊಂಡು ಹೋದ್ರೆ ನೆನಪಕ್ಕೈತಿ. ಈಗೇನೇನು ನಾ ಮಾಡ್ಲತ್ತೇನಿಲ್ಲ, ಇದು ಯಾವುದು ಉಳಿಯೋದಲ್ಲ, ಇದೆಲ್ಲ ಒಂದು ದಿವಸ ಇಲ್ಲದಾಗುವಂಥದ್ದದ. ಈಗೇನು ನಾವು ಮನೆ ಕಟ್ಟೇನಿ, ಮನೆ ಉಳಿಯಂಗಿಲ್ಲ. ಹೊಲ ಐತೆ, ಹೊಲ ಉಳಿಯಂಗಿಲ್ಲ. ಶರೀರದ ಶರೀರ ಕೂಡ ಒಂದು ದಿನ ಬೂದಿಯಾಗಿ ಹೋಗ್ತದೆ. ಪ್ರಪಂಚ ಮಾಡುವಾಗಲೇ ಈ ಜ್ಞಾನ ಇದ್ದ ಪ್ರಪಂಚವನ್ನು ಮಾಡಿದ ಅಂದ್ರೆ
ಅವ ಬದ್ಧನಾಗುವುದಿಲ್ಲ, ದುಃಖಿಯಾಗುವುದಿಲ್ಲ, ಮುಕ್ತನಾಗಿ ಬದುಕ್ತಾನ ಅನ್ನುವುದಕ್ಕೆ ವಿಭೂತಿಯನ್ನು ಹಚ್ಚಿಕೊಳ್ಳುವುದು. ಅನಾದಿ ಶಾಶ್ವತಂ ಶಾಂತಂ ಚೈತನ್ಯಂ ಚಿತ್ಸ್ವರೂಪಕಂ ಜ್ಯೋತಿಸ್ವರೂಪಮಾನಂದಂ ಚಿದ್ಭಸ್ಮಲಿಂಗ ಧಾರಣಂ ಮಂತ್ರ ಇದು. ಅದಕ್ಕೆ ಪ್ರತಿಯೊಂದರ ಹಿಂದೆ ಒಂದೊಂದು ತತ್ವ ಇರ್ತದೆ. ಅದನ್ನು ವಿಚಾರ ಮಾಡಿ ನಾವು ಕೆಲಸ ಮಾಡಿದ್ದೀವಿ ಅಂದ್ರೆ ಲಾಭ ಆಗುತ್ತೈತಿ. ಆದರೆ ನಾವು ವಿಚಾರ ಮಾಡಂಗಿಲ್ಲ. ಆದ್ದರಿಂದ ಋಷಿಗಳು ಹೇಳಿದರು, ವಿಚಾರ ಮಾಡು. ನಾವು ಒಟ್ಟು ಏನೋ ಮಾಡ್ಕೋತ ನಡೆದು ಬಿಟ್ಟಿದ್ದೀವಿ. ಆದ್ರೆ ವಿಚಾರ ಮಾಡಲಾರ್ದ ನಾವು ಎಷ್ಟು ಕೆಲಸ ಮಾಡಿದರೂ ಏನೂ ಉಪಯೋಗ ಇಲ್ಲ. ವಿಚಾರ ಮಾಡಲಾರ್ದ ನೀವು ಎಷ್ಟು ಲಿಂಗ ಪೂಜಾರೇ ಮಾಡ್ರಿ, ಈ ಲಿಂಗಕ್ಕೆ ನಮಗೆ ಏನು ಸಂಬಂಧ ಐತೈತಿ? ವಿಚಾರ ಮಾಡಬೇಕೋ ಬೇಡ? ಏನೂ ಇಲ್ಲ. ಈ ದೇವರಿಗೆ ನಮಗೆ ಏನು ಸಂಬಂಧ ಐತೆ ಒಮ್ಮೆರೆ ವಿಚಾರ ಮಾಡಿದ್ದೀವನ್ನು? ಲಿಂಗಮೇವ ಪರಂಜ್ಯೋತಿರ್ಭವತಿ ಬ್ರಹ್ಮ ಕೇವಲಂ ತಸ್ಮಾತ್ ತತ್ ಪೂಜನಾದೇವ ಸರ್ವಕರ್ಮ ಫಲೋದಯ. ಲಿಂಗ ಪೂಜೆ ಯಾಕೆ ಮಾಡಬೇಕಪ್ಪ? ವಿಚಾರ ಮಾಡಬೇಕು. ಲಿಂಗಮೇವ ಪರಂಜ್ಯೋತಿ, ಇಡೀ ವಿಶ್ವದ ಮೂಲ ಶಕ್ತಿ ಯಾವುದು ಅಂದ್ರೆ ಲಿಂಗವೇ ಅದ. ರೂಢಿಯ ಸೃಷ್ಟಿಗೆ ಕಾರಣ ಲಿಂಗಂ. ಇದೇನು ಕಣ್ಣಿಗೆ ಕಾಣ್ತೈತ್ಲ ಅನಂತ ವಿಶ್ವ, ಇದನ್ನು ಸೃಷ್ಟಿ ಮಾಡ್ಲಕ್ಕೆ ಕಾರಣ ಯಾವುದು ಅಂದ್ರೆ ಲಿಂಗ ತತ್ವ. ಇಡೀ ವಿಶ್ವದಲ್ಲೆಲ್ಲ ವ್ಯಾಪ್ತವಾದಂಥ ತತ್ವ ಯಾವುದು ಅಂದ್ರೆ ಲಿಂಗ. ಕೊನೆಗೆ ಇಡೀ ವಿಶ್ವ ಎಲ್ಲಿ ಹೋಗಿ ಲಯ ಆಗ್ತದಲ್ಲ ಅಂಥ ತತ್ವವೇ ಲಿಂಗ. ಆದ್ದರಿಂದ ಮನುಷ್ಯನೇ ಇದನ್ನು ವಿಚಾರ ಮಾಡು. ಲಿಂಗಮೇವ ಪರಂಜ್ಯೋತಿರ್ಭವತಿ ಬ್ರಹ್ಮ ಕೇವಲಂ. ಬರೇ ಲಿಂಗದ ಧ್ಯಾನ ಮಾಡುವುದರಿಂದ, ತಿಳ್ಕೊಂಡು ಲಿಂಗದ ಪೂಜೆಯನ್ನು ಮಾಡುವುದರಿಂದ ಮನುಷ್ಯ ಲಿಂಗ ಸ್ವರೂಪಿಯಾಗ್ತಾನಲ್ಲ, ಅದಕ್ಕೆ ಪೂಜೆಯನ್ನು ಮಾಡುವುದು. ಸರ್ವಕರ್ಮ ಫಲೋದಯ. ನಮಗೇನರೇ ಬೇಕಾಗಿತ್ತು ಅಂದ್ರೆ ಮನುಷ್ಯರನ್ನ ಕೇಳಕ್ಕೆ ಹೋಗಬಾರದು. ಇವರು ಎಂದು ಕೊಡ್ತಾರ, ನಾಳೆ ಮತ್ತೇನೋ ಮಾತಾಡಿಬಿಡ್ತಾರೆ. ಆದರೆ ದೇವರ ಕಡೆ ಬೇಡಿದ ಅಂದ್ರೆ ನೀ ಬೇಡದ್ದು ₹1 ಇತ್ತಂದ್ರೆ ದೇವರ 10,000 ರೂಪಾಯಿ ನನಗೆ ಕೊಡ್ತಾನೆ. ದೇವರ ನೀ ಎಷ್ಟು ಕೇಳ್ತಲ್ಲ ಅದಕ್ಕಿಂತ ಹೆಚ್ಚಿಗೆನ ಕೊಡ್ತಾನೆ. ನೀ ಬರೀ ಹೊಲ ಅಟ್ಟ ಕೊಡಂದೆ ಅಂದರೂ ಕೂಡ ಅವನು ಮನೆ ಕೊಡ್ತಾನ, ಬೆಳೆ ಕೊಡ್ತಾನ, ರೊಕ್ಕ ಕೊಡ್ತಾನ, ಎಲ್ಲವನ್ನು ಕೊಟ್ಟು ಬಿಡ್ತಾನೆ. ಆದ್ದರಿಂದ ಬರೇ ಇಷ್ಟ ಅಲ್ಲ, ವರಭೋಗ ಮೋಕ್ಷ ಸಂಪದ, ಹೊರಗಿಂದೆಲ್ಲ ಐಶ್ವರ್ಯವನ್ನು ಕೊಡ್ತಾನೆ ದೇವರು, ಮೋಕ್ಷ ಸಂಪತ್ತನ್ನು ಕೊಡ್ತಾನೆ. ಆದ್ದರಿಂದ ಮನುಷ್ಯನೇ ಇದನ್ನೆಲ್ಲ ವಿಚಾರ ಮಾಡಬೇಕು. ಈಗ ಗುರುಗಳು ಹೇಳಿದ್ರಪ್ಪ ಏನೋ ಮಾಡಂತ, ಅದನ್ನು ಕೇಳಬೇಕು. ಒಳ್ಳೆ ಪ್ರಶ್ನೆ. ಈಗ ತೀರ್ಥ ತಗೋಬೇಕು ಅಂತ ಹೇಳ್ತಾರೆ. ತೀರ್ಥ ಪ್ರಸಾದ ಮಠಕ್ಕೆ ಬಂದ ಬಳಿಕ ಏನು ತಗೋಬೇಕಪ್ಪ? ಗುಡಿಗೆ ಮಠಕ್ಕೆ ಹೋಗಿ ತೀರ್ಥ ಪ್ರಸಾದ ತಗೋಬೇಕು. ಯಾಕೆ ಅಂದರೆ ಆ ತೀರ್ಥ ಅದು ನೀರಲ್ಲದು ತೀರ್ಥ. ಯಾಕೆ ತೀರ್ಥ ಆಯ್ತಪ್ಪ? ಒಬ್ಬರು ಮಂತ್ರ ಸಿದ್ಧ ಮಹಾತ್ಮರದನ್ನು ಮುಟ್ಟಿದ್ರು ಅಂದ್ರೆ ಅದು ನೀರಾಗಲಿಲ್ಲ, ಮಂತ್ರ ಜಲವಾಯಿತು, ತೀರ್ಥವಾಯಿತು. ಅದರಲ್ಲಿ ಅಂಥ ಸಾಮರ್ಥ್ಯ ಬಂತು. ಅದನ್ನು ನಾವು ಸ್ವೀಕಾರ ಮಾಡಿದ್ದೀವಿ ಅಂದ್ರೆ ನಮ್ಮ ಪಾಪ ಎಲ್ಲ ತೊಳೆದು ಹೋಗಿ ನಮ್ಮ ಮನಸ್ಸು ಶುದ್ಧ ಆಗ್ತದ ಅನ್ನುವುದಕ್ಕೆ ತೀರ್ಥ ತಗೊಳ್ಳೋದು. ಪ್ರಸಾದ, ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಪ್ರಸಾದ ಅಂದ್ರೆ ಪ್ರಸನ್ನತೆ. ಮನ್ಯಾಗನೂ ಅನ್ನ ಉಣ್ತೀವಿ, ಅದು ಪ್ರಸಾದ ಆಗುವುದಿಲ್ಲ, ಊಟ ಅಂತಾರೆ ಅದಕ್ಕೆ. ಆದ್ರೆ ಮನ್ಯಾಂದನೂ ಪ್ರಸಾದ ಆಗಬೇಕಾಗಿತ್ತು ಅಂದ್ರೆ
ಮಂತ್ರವನ್ನು ಹೇಳ್ತಾವ ಊಟ ಮಾಡಿದ ಅಂದ್ರೆ ಅದು ಪ್ರಸಾದವಾಗ್ತದೆ, ಊಟ ಆಗೋದಿಲ್ಲ ಅವಾಗದು. ಜಪ ಮಾಡ್ಕೋತ ಪ್ರಸಾದ ಮಾಡಬೇಕು. ಮೌನದಲುಂಬುದು ಆಚಾರವಲ್ಲ, ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಂಬೆ ಶಿವ ಶರಣೆನ್ನುತ್ತಿರಬೇಕು. ಕೂಡಲ ಸಂಗಮ ದೇವರ ನೆನೆಯುತ್ತಲುಂಡಡೆ ಕರಣ ವೃತ್ತಿಗಳಡಗುವವು ಅಂತ ಹೇಳ್ತಾರೆ. ಪ್ರಸಾದ ಹೆಂಗೆ ಮಾಡಬೇಕು? ಅದಕ್ಕೆ ಪ್ರಸಾದ ತ್ಯಾಗ ಕರೀತಾರ. ಪವಿತ್ರ ಭಾವ, ದೇವರು ಕೊಟ್ಟಾನಪ್ಪ ನನಗ ಅಂತ ತಿಳ್ಕೊಂಡು ನೀ ಅದನ್ನು ಊಟ ಮಾಡ್ತಾ ಇದ್ದಿ ಅಂದ್ರೆ, ನೀ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಿ ಅಂದ್ರೆ, ಅದೇ ರೊಟ್ಟಿ ಶಿವನ ಪ್ರಸಾದವಾಗಿ ಮಾರ್ಪಡ್ತದ. ಅದೇ ರೊಟ್ಟಿ ನಿನ್ನ ಮೋಕ್ಷಕ್ಕೆ ಸಾಧನವಾಗುತ್ತದೆ. ತಿನ್ನೋದು ರೊಟ್ಟಿನ ಮತ್ತು ಬೇರೆ ಅಲ್ಲ, ಆದ್ರೆ ಅದು ಅಷ್ಟು ಉತ್ಕೃಷ್ಟ ಹಂತಕ್ಕೆ ಹೋಗ್ತದೆ. ಪ್ರಸಾದ ಅಂತದಕ್ಕಂತಾರ, ತೀರ್ಥ ಅಂತದಕ್ಕಂತಾರ. ಅದೇ ರೀತಿಯಾಗಿ ಪ್ರತಿಯೊಂದು ಕ್ರಿಯೆ ಏನೈತಿಲ್ಲ ಇದರ ಬಗ್ಗೆ ವಿಚಾರ ಮಾಡ್ಕೋತ ಹೋಗು. ಸಿದ್ಧಾಂತದಲ್ಲೇ ಪ್ರತಿಯೊಂದು ಕ್ರಿಯೆ ಇರ್ತೈತಿ, ಪ್ರತಿಯೊಂದು ತತ್ವ ಇರ್ತದ, ಅದನ್ನು ತಿಳ್ಕೊಂಡು ಮಾಡ್ಕೋತ ಹೋಗೋದು. ವೇದಾಂತದಲ್ಲಿ ವಿಚಾರ ಮಾಡ್ತಾ ಹೋಗೋದು. ಇದು ನಮ್ಮ ಮುಕ್ತಿಗೆ ಸಾಧನ, ನಮ್ಮ ಬಂಧ ವಿಮೋಚನೆಗೆ ಸಾಧನ. ಇದು ಮೂಲ ಅಧ್ಯಾತ್ಮದ ತಿರುಳು. ಅದಕ್ಕೇನು ಮಾಡ್ಬೇಕು? ನಾವು ವಿಚಾರ ಮಾಡುವುದನ್ನು ಕಲಿಬೇಕು. ಏನು ವಿಚಾರಪ್ಪ? ಮಂದಿ ವಿಚಾರ ಅಲ್ಲ, ನಮ್ಮ ವಿಚಾರ, ಆತ್ಮ ವಿಚಾರ, ಸ್ವದ ಕುರಿತಾದ ವಿಚಾರ, ಸ್ವಾತ್ಮ ವಿಚಾರ. ಅದುವೇ ಅಧ್ಯಾತ್ಮ. ಅದರಿಂದ ನಮ್ಮೆಲ್ಲರ ಉದ್ಧಾರ ನಿಶ್ಚಿತವಾಗಿಯೂ ಆಗುತ್ತದೆ. ಅದಕ್ಕೆ ನಾವೆಲ್ಲರೂ ಅಧ್ಯಾತ್ಮವ ಜ್ಞಾನವನ್ನು ತಿಳ್ಕೋಬೇಕು, ಆತ್ಮಜ್ಞಾನಿಗಳಾಗಬೇಕು ಅನ್ನುವ ಉದ್ದೇಶಕ್ಕಾಗಿ ಹಲವಾರು ಶಾಸ್ತ್ರಗಳನ್ನು ಋಷಿಮುನಿಗಳು ಹೇಳಿದರು. ಅದನ್ನು ನಾವು ತಿಳ್ಕೊಂಡು ಆಚರಣೆ ಮಾಡುವುದು ನಮ್ಮೆಲ್ಲರ ಪರಮ ಆದ್ಯ ಕರ್ತವ್ಯ. ಗುರುಗಳು ಏನರೇ ಹೇಳ್ರು, ಋಷಿಗಳೇನರೇ ಹೇಳಿದ್ರು ಅಂದ್ರೆ ಎಲ್ಲರೂ ಹೇಳಿದ್ದನ್ನು ಬಿಟ್ಟು ಮೊದಲು ಗುರುಗಳು ಮಹಾತ್ಮರು ಹೇಳಿದ್ದನ್ನು ಕೇಳಬೇಕು, ಅದನ್ನು ಆಚರಣೆ ಮಾಡಬೇಕು. ಇಲ್ರಿ ನಮ್ಮ ಮುತ್ಯ ಒಂದು ಬೇರೆನೇ ಹೇಳಿದ್ದ, ಅದನ್ನು ಮುಗಿಸಿ ಆ ಬಳಕ ನೀವು ಹೇಳಿದ್ದು ಕೇಳ್ತೀವಂತ ಅನ್ನಂಗಿಲ್ಲ. ನಿಮ್ಮ ಮುತ್ಯ ಹೇಳಿದ್ದು, ನಿಮ್ಮ ಅಪ್ಪ ಹೇಳಿದ್ದು, ನಿನ್ನ ಮನ್ಯಾನವ್ರು ಹೇಳಿದ್ದು ಎಲ್ಲ ಬಿಡು. ಒಬ್ಬ ಬ್ರಹ್ಮಜ್ಞಾನಿ ಮಹಾತ್ಮರು ಹೇಳಿದ್ರು ಅಂದರೆ ಇದೇ ಕ್ಷಣ ಅದನ್ನು ಆಚರಣೆಗೆ ತಗೊಂಡು ಬಾ, ನೀ ಮುಕ್ತಾಗಿ ಹೋಗ್ತಿ. ಉಳ್ದವ್ರು ಹೇಳಿದ್ದ ಅಷ್ಟು ಮಹತ್ವದ್ದಲ್ಲ. ಅವ್ವ ಅಪ್ಪ ಸಾಯು ಪುರತೆ ಕಟ್ಟೆಯವರು. ಆದರೆ ಗುರುಗಳು ಸಾವಿನ ನಂತರವೂ ನಮ್ಮನ್ನು ಕೈ ಹಿಡಿದು ನಡೆಸ್ತಾರಲ್ಲ, ಅದಕ್ಕೆ ಅವ್ರ ಮಾತು ಮೊದಲು ಕೇಳೋದು. ಋಷಿಗಳ ಮಾತು ಯಾಕೆ ಕೇಳಬೇಕಪ್ಪ? ಏನು ಅವರಿಗೆ ನಮಗೆ ಏನು ರಕ್ತ ಸಂಬಂಧ ಇತ್ತು ಏನದು? ಋಷಿಗಳು ಯಾರಪ್ಪ? ಮೊದಲಿದ್ರೆ ಅವ್ರು 10,000 ವರ್ಷದಿಂದ 5,000 ವರ್ಷದ ಹಿಂದೆ. ಅವರಿಗೆ ನಮಗೆ ಬಹಳ ದೂರ. ಆದರೂ ಕೂಡ ಅವರೇನು ಹೇಳ್ತಾರಲ್ಲ ಅದನ್ನು ಪಾಲನಾ ಮಾಡಿದ್ದೀವಿ ಅಂದ್ರೆ ನಮಗೆ ದುಃಖ ಆಗುವುದಿಲ್ಲ, ತ್ರಾಸಾಗುವುದಿಲ್ಲ. ನಮ್ಮ ಇಡೀ ಜೀವನ ಅತ್ಯಂತ ಸರಳವಾಗಿ ಮುಕ್ತಾಗಿ ಹೋಗ್ತದೆ. ಅದಕ್ಕೆ ನಾವು ಅವರ ಮಾತುಗಳನ್ನು ಕೇಳುವುದು, ಅವರ ಮಾತುಗಳನ್ನು ಪಾಲಿಸುವುದರಿಂದ ಸಾರ್ವಕಾಲಿಕ ಹಿತ ಉಂಟಾಗ್ತದೆ. ಈ ಹೆಂಗೆ ಡಾಕ್ಟ್ರ್ ಮಾತು ಕೇಳೋದ್ರಿಂದ, ಪಥ್ಯೆಯನ್ನು ಮಾಡುವುದರಿಂದ ರೋಗ ಹೆಚ್ಚಾಗಂಗಿಲ್ಲ. ಈ ನೆಗಡಿ ಬಂದಿತ್ತು ಅಂದ್ರೆ ಅವರು ಮೊದಲೇನು ಹೇಳ್ತಾರೆ? ಪಥ್ಯ ಹೇಳ್ತಾರೆ. ಪಥ್ಯ ಮಾಡಪ್ಪ, ಗುಳಿಗೆ ತಗೋ, ಆದ್ರೆ ಅದಕ್ಕೆ ಮೊದಲ ಮೊಸರು ತಿನ್ನೋದು, ಮಜ್ಜಿಗೆ ಕುಡಿಯೋದು, ಐಸ್ ಕ್ರೀಮ್ ತಿನ್ನೋದು, ಅವು ಇವು. ಮತ್ತೀಗಂತೂ ಕೋಕೋ ಕೋಲಾ ಏನೇನೋ ಬ್ಯಾಸ್ಯಾಗ ಭಾಳ ಬಂದವು. ಅವೆಲ್ಲ ಕುಡಿದು ಬಿಡ. ಫ್ರಿಜ್ಜಿನ್ಯಾನ ನೀರು ಕುಡಿದು ಬಿಡ. ಗೊತ್ತೈತೇನು ನಿಮಗೆ? ಫ್ರಿಜ್ನ್ಯಾನ ನೀರು ಕುಡಿದ್ರಿ ಅಂದ್ರೆ ಶರೀರ ತಂಪಾಗಂಗಿಲ್ಲ, ಹೊಳ್ಳಿ ಕಾವಾಗ್ತೈತಿ. ಐಸ್ ಕ್ರೀಮ್ ತಿನ್ನೋದರಿಂದ ಶರೀರ ತಂಪಾಕತಿ ಅಂತ ತಿಳ್ಕೊತಾರ, ಅದು ತಪ್ಪು. ಹೊಳ್ಳಿ ಕಾವಾಗ್ತೈತಿ ಶರೀರ. ನೀವು ಎಷ್ಟೇ ತಂಪು ಶರೀರಕ್ಕೆ ಹಾಕಿದ್ರೂ
ಅದು ಶರೀರ ತನ್ನ ಟೆಂಪ್ರೇಚರ್ಕ್ಕೆ ಸೆಟ್ ಮಾಡಿಕೊಂಡನ ಆ ಬಳಿಕ ಅದು ಪಚನ ಕ್ರಿಯೆ ಚಾಲೂ ಮಾಡುತ್ತದೆ. ಅದಕ್ಕೆ ನೀವು ಫ್ರಿಜ್ಜಿನಿಂದ ನೀರ ಮತ್ತು ಐಸ್ ಕ್ರೀಮ ತಿಂದ್ರಿ ಅಂದ್ರೆ ಜಠರಾಗ್ನಿ ಮಂದಾಗ್ತೈತಿ, ಪಥ್ಯ ಇದು. ಆದ್ದರಿಂದ ಹೆಂಗೆ ಆರೋಗ್ಯವಿದೆ ವಿಷಯದಲ್ಲಿ ಹಿಂಗೆ ಪಥ್ಯ ಮಾಡಂತ ಹೇಳ್ತಾರಲ್ಲ, ನಮ್ಮ ಹಿತದ ಸಲುವಾಗಿ ಹಂಗೆ ಇಡೀ ಜೀವನದ ತುಂಬಾನ ನಮಗೆ ಹಿತ ಆಗಬೇಕಾಗಿತ್ತು ಅಂತ ನಾವು ಬಯಸುವುದಾದ್ರೆ ಮಹಾತ್ಮರ ಮಾತನ್ನು ಕೇಳ್ಕೋತ ಹೋದೀವಿ ಅಂದರೆ ಇಡೀ ಜೀವನವೇ ಕೃತಾರ್ಥವಾಗ್ತದ, ಇಡೀ ಜೀವನವೇ ಸಾರ್ಥಕವಾಗ್ತದ. ಅದು ನಮ್ಮೆಲ್ಲರ ಬದುಕಿನ ಅತ್ಯಂತ ಶ್ರೇಷ್ಠವಾದ ಗಳಿಕೆ, ನಮ್ಮ ಬದುಕಿಗೆ ಒಂದು ಮಾರ್ಗದರ್ಶಕ, ನಮ್ಮ ಇಡೀ ಜೀವನದ ಬಂಡಿಗೆ ಒಂದು ದಾರಿಯನ್ನು ತೋರಿಸುವಂಥ ಕೆಲಸ ಯಾವುದು ಮಾಡ್ತದಂದ್ರೆ ಅಧ್ಯಾತ್ಮ ಜ್ಞಾನ ಮಾಡ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಅಂತಹ ಅಧ್ಯಾತ್ಮ ಜ್ಞಾನವನ್ನು ಪಡೆಯೋಣ ಅಂಥೇಳಿ